ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. IPL 2025ರ ಒಂದು ಬಿಗ್ ಬಸ್ ಈಗ ನಿಮ್ಮ ಮುಂದೆ. ಇಬ್ಬರು ಪ್ರಮುಖವಾದಂಥ ಆಟಗಾರರು ಬೇರೆ ಟೀಮ್ಗೆ ಶಿಫ್ಟ್ ಆಗ್ತಿದ್ದಾರೆ ಅನ್ನೋದು ಈಗ ಬಂದಿರುವಂಥ ಲೇಟೆಸ್ಟ್ ನ್ಯೂಸ್. ನೆನ್ನೆ ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ಪ್ರಮುಖವಾದಂಥ ನ್ಯಾಷನಲ್ ಚಾನೆಲ್ಗಳಲ್ಲೂ ಕೂಡ ಹೆಡ್ಲೈನ್ ಆದಂಥ ವಿಚಾರ. ಜೊತೆಗೆ ಈ ಒಂದು ಮಂತ್ ಎಂಡ್ನಲ್ಲಿ, ಜುಲೈ ಮಂತ್ ಎಂಡ್ನಲ್ಲಿ IPLನ ಫ್ರಾಂಚೈಸಿಗಳನ್ನು IPL ಮ್ಯಾನೇಜ್ಮೆಂಟ್ ಕರೆದಿದೆ ಒಂದು ಮೀಟಿಂಗ್ಗೆ, ಭಾಳ ಮುಖ್ಯವಾದಂಥ ಮೀಟಿಂಗ್. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಆರಂಭಿಕವಾಗಿ ಈ ದೊಡ್ಡ ಟ್ರೇಡ್ ವಿಚಾರವಾಗಿ ನಾವು ಮಾತನಾಡೋದಾದರೆ ಎರಡು ಪ್ಲೇಯರ್ಗಳ ಹೆಸರು ಕೇಳಿ ಬರ್ತಾ ಇದೆ. ಒಂದು ರಿಷಬ್ ಪಂತ್, ಇನ್ನೊಂದು KL ರಾಹುಲ್. ಇವರಿಬ್ಬರೂ ಕೂಡ ಮುಂದಿನ ಸೀಸನ್ಗೆ ಬೇರೆ ಟೀಮ್ಗೆ ಹೋಗ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ದೊಡ್ಡ ರೂಮರ್ ಇದು, ದೊಡ್ಡ ರಿಪೋರ್ಟ್ ಇದು. ಆದರೆ ಅದು ನಿಜ ಆದರೂ ಕೂಡ ಆಗ್ಬೋದು ಅಂತ ಬಹುತೇಕ ನಿನ್ನೆ ಪ್ರಮುಖ ಸ್ಪೋರ್ಟ್ ವೆಬ್ಸೈಟ್ಗಳು ಕೂಡ ಇದನ್ನು ಹೇಳಿವೆ. ಸೊ ಅದರಲ್ಲಿ ಮುಖ್ಯವಾಗಿ ರಿಷಬ್ ಪಂತ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೋಗ್ತಾ ಇದ್ದಾರೆ, ಹೋಗಬಹುದು ಅನ್ನೋ ರೀತಿಯಾಗಿ ಈಗ ನಿನ್ನೆಯಿಂದ ಈ ಸುದ್ದಿ ಭಾಳ ಚರ್ಚೆಯಲ್ಲಿದೆ, ಚಾಲ್ತಿಯಲ್ಲಿದೆ. ರಿಷಬ್ ಪಂತ್ ಡೆಲ್ಲಿಯಲ್ಲಿ ಕ್ಯಾಪ್ಟನ್ ಆಗಿರುವಂಥವರು. ಕಳೆದ 1.5 ವರ್ಷದಲ್ಲಿ ಅವ್ರಿಗೆ ಆಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಾದಮೇಲೆ ಈಗ ಮತ್ತೆ ಕ್ಯಾಪ್ಟನ್ಶಿಪ್ಗೆ ವಾಪಸ್ ಆಗಿದ್ದಾರೆ ಡೆಲ್ಲಿ ಟೀಮ್ಗೆ. ಸೊ ಅದಾದಮೇಲೆ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಒಬ್ಬ ಕ್ಯಾಪ್ಟನನ್ನು ಹುಡುಕ್ತಾ ಇದೆ ಅನ್ನೋ ರೀತಿಯಾಗಿತ್ತು. ಯಾಕಂದರೆ ಋತುರಾಜ್ ಗಾಯಕ್ವಾಡ್ ಅಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಇವನ್ ರೋಹಿತ್ ಶರ್ಮಾ ಅವರ ಹೆಸರು ಕೇಳಿ ಬಂದಿತ್ತು. ರೋಹಿತ್ ಶರ್ಮಾ RCB ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬರ್ಬೋದು ಮುಂದಿನ ಸೀಸನ್ಗೆ ಅಂತ. ಬಟ್ ಇವಾಗ ರಿಷಬ್ ಪಂತ್ ಏನಾದರೂ ಈ ಬಾರಿ ಅವರು ರಿಟೈನ್ ಮಾಡ್ಕೊಳ್ದೇ ಇದ್ದರೆ ಅಥವಾ ಅವರೇನಾದರೂ ಬೇರೆ ಪ್ಲಾನಿಂಗ್ಗಳನ್ನ ಇಟ್ಕೊಂಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬರ್ಬೋದು. ಯಾಕಂದರೆ ಮಹೇಂದ್ರ ಸಿಂಗ್ ಧೋನಿ ಆದಮೇಲೆ ಋತುರಾಜ್ ಗಾಯಕ್ವಾಡ್ ಅಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಈ ಸೀಸನ್ ಧೋನಿ ಆಡ್ತಾರಾ ಅಥವಾ ಇದೇ ಕೊನೆ ಸೀಸನ್ ಆಗೋ ಒಂದು ಎಲ್ಲ ಚಾನ್ಸಸ್ ಕೂಡ ಇದೆ. ಸೊ ಆ ಕಾರಣಕ್ಕೆ ಧೋನಿ ಅವರ ಪ್ಲೇಸ್ಗೆ ಒಬ್ಬ ವಿಕೆಟ್ ಕೀಪರ್ ಆ್ಯಂಡ್ ಬ್ಯಾಟ್ಸ್ಮನ್, ಒಬ್ಬ ಕ್ಯಾಪ್ಟನ್ ಕೂಡ ಬೇಕು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಅಂಥ ಒಬ್ಬ ಪ್ಲೇಯರನ್ನು ಅವರು ನೋಡ್ತಿದ್ದಾರೆ. ಸೊ ಆ ಕಾರಣಕ್ಕೆ ರಿಷಬ್ ಪಂತ್ ಸೂಕ್ತವಾದಂಥ ಒಂದು ಪ್ಲೇಯರ್. ಹಾಗೆಯೇ ಭವಿಷ್ಯಕ್ಕೆ ಒಂದು ಲಾಂಗ್ ರನ್ಗೆ ಹೇಗೆ ಮಹೇಂದ್ರ ಸಿಂಗ್ ಧೋನಿ ಫ್ರಮ್ ಡೇ 1 ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗಿದ್ದರು, ಅದೇ ರೀತಿಯಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂಥ ರಿಷಬ್ ಪಂತ್ ಮುಂದೆ ಟೀಮನ್ನು ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಅವ್ರಿಗಿದೆ ಅನ್ನೋ ಲೆಕ್ಕದಲ್ಲಿ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ರಿಷಬ್ ಪಂತ್ ಜೊತೆ ಕೂಡ ಮಾತುಕತೆಗೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದರೂ ರಿಷಬ್ ಪಂತ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬರುವಂಥದ್ದು ಪಕ್ಕಾ ಅಂತ ಆದರೆ ಖಂಡಿತ ಅವರು ಕ್ಯಾಪ್ಟನ್ ಆಗ್ತಾರೆ. ಮಹೇಂದ್ರ ಸಿಂಗ್ ಧೋನಿ ನಂತರ ಮತ್ತೊಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ತಂಡವನ್ನು ಮುನ್ನಡೆಸುವಂಥ ಒಂದು ಸಾಧ್ಯತೆ ಇದೆ. ಮೇ ಬಿ ಋತುರಾಜ್ ಗಾಯಕ್ವಾಡ್ ವೈಸ್ ಕ್ಯಾಪ್ಟನ್ ಆಗ್ಬೋದು ಆ ಸಂದರ್ಭದಲ್ಲಿ. ಸೊ ಈ ಒಂದು ಲೆಕ್ಕಾಚಾರ ನಡೀತಾ ಇದೆ. ಜೊತೆಗೆ ಅವರಿಗೆ ಮಿಡ್ಲ್ ಆರ್ಡರ್ನಲ್ಲಿ ಒಬ್ಬ ಸಾಲಿಡ್ ಬ್ಯಾಟ್ಸ್ಮನ್ ಬೇಕು. ಶಿವಮ್ ದುಬೆ ಜೊತೆಗೆ ರಿಷಬ್ ಪಂತ್ ಕೂಡ ಬಂದರೆ ಅವರ ಮಿಡ್ಲ್ ಆರ್ಡರ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಆ ಕಾರಣಕ್ಕೆ ಒಂದಷ್ಟು ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಎಲ್ಲ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ರಿಷಬ್ ಪಂತ್ ಬಂದರೆ ಡೆಲ್ಲಿಗೆ ಯಾರು ಕ್ಯಾಪ್ಟನ್ ಆಗ್ತಾರೆ, ಯಾರಾದರೂ ಒಬ್ಬ ದೊಡ್ಡ ಪ್ಲೇಯರ್ನ ಅವರು ಕೂಡ ಟ್ರೇಡ್ ಮಾಡುವಂಥ ಸಾಧ್ಯತೆ ಇದೆ, ಅಥವಾ ಆಕ್ಷನಲ್ಲಿ ಒಬ್ಬ ಕ್ಯಾಪ್ಟನ್ ಬೇಕಾಗುವಂಥ ಒಂದು ಚಾನ್ಸಸ್ ಇದೆ. ಅಕ್ಷರ್ ಪಟೇಲ್ ಒಂದಷ್ಟು ದಿನ ಸಾರಥ್ಯವನ್ನು ವಹಿಸಿದ್ರು ಒಂದಷ್ಟು ಮ್ಯಾಚ್ನಲ್ಲಿ. ಆದರೆ ಮತ್ತೊಬ್ಬ ಬಿಗ್ ಪ್ಲೇಯರ್ಗೆ ಅವರು ಹುಡುಕಾಟವನ್ನು ನಡೆಸ್ಬೋದು ಕ್ಯಾಪ್ಟನ್ಶಿಪ್ಗೋಸ್ಕರ. ಸೊ ಇದು ಒಂದು ಸೈಡ್ ಆದರೆ, ಇನ್ನೊಂದು ಕಡೆ RCBಗೆ KL ರಾಹುಲ್ ಬರ್ತಾರೆ ಅನ್ನೋದು ಹಿಂದೆ ಕೂಡ ಇದು ಚರ್ಚೆಗೆ ಬಂದಿತ್ತು. ಭಾಳಷ್ಟು ಮಂದಿ ಮಾತನಾಡಿದರು, ಆಗಾಗ ಬರ್ತಾರೆ. ಅದು ಕೂಡ ಲಕ್ನೋ ಓನರ್ ಜೊತೆಗೆ ಆನ್ ಫೀಲ್ಡ್ನಲ್ಲೇ ಒಂದಷ್ಟು ಜಟಾಪಟಿ ಆದಾಗ ಯಾಕೆ KL ರಾಹುಲ್ ಅಲ್ಲಿರಬೇಕು, RCBಗೆ ಬರ್ಬೋದು ಅನ್ನೋ ಮಾತನ್ನು ಹೇಳಿದರು. ಅದು ಈಗ ಮತ್ತೆ ಚರ್ಚೆಯಲ್ಲಿದೆ. ನೆನ್ನೆ ಕೂಡ ಇದು ಹೆಡ್ಲೈನ್ ಆಗಿತ್ತು. KL ರಾಹುಲ್ RCBಗೆ ಬರುವಂಥ ಚಾನ್ಸಸ್ ಇದೆ. ಇದರ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಟ್ರೇಡ್ ಆಗ್ಬೋದು ಅಥವಾ ಆಕ್ಷನ್ನಲ್ಲಿ ಆಲ್ಔಟ್ ಹೋಗ್ಬೋದು RCB KL ರಾಹುಲ್ಗೋಸ್ಕರ ಅಂತ. ಜೊತೆಗೆ ಡುಪ್ಲೆಸಿ ಅವ್ರನ್ನ ಅವರು ರಿಪ್ಲೇಸ್ ಮಾಡ್ತಾರೆ ಆಸ್ ಎ ಕ್ಯಾಪ್ಟನ್ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಚರ್ಚೆ. ಒಂದು ವೇಳೆ KL ರಾಹುಲ್ ಟೀಮ್ಗೆ ಬಂದರೆ ಖಂಡಿತ RCBಯ ಕ್ರೇಜ್ ಇದೆಯಲ್ಲ ಅದಿನ್ನೂ ಡಬಲ್ ಆಗುತ್ತೆ. ಯಾಕಂದರೆ ನಮ್ಮ ಕನ್ನಡಿಗ ನಮ್ಮ ಟೀಮ್ಗೆ ಕ್ಯಾಪ್ಟನ್ ಆದರೆ ಆ ಒಂದು ಮಜಾನೇ ಬೇರೆ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅಂತೂ ಇದ್ದೇ ಇದ್ದಾರೆ. T20ಗೂ ಕೂಡ ನಿವೃತ್ತಿ ಕೊಟ್ಟಿರೋದ್ರಿಂದ ಈಗ ಫುಲ್ ಟೈಮ್ IPL ಕಡೆನೇ ಅವರು ಗಮನ ಹರಿಸ್ಬೋದು T20 ಮಾದರಿಯಲ್ಲಿ. ಸೊ ಆ ಕಾರಣಕ್ಕೆ KL ರಾಹುಲ್ ಹಾಗೇನೆ ವಿರಾಟ್ ಕೊಹ್ಲಿ ಇಬ್ಬರನ್ನೂ ಕೂಡ ಜೊತೆಯಾಗಿ ಮತ್ತೊಮ್ಮೆ ನೋಡೋದಕ್ಕೆ. ಯಾಕಂದರೆ ಹಿಂದೆ ಕೂಡ 2019ರಲ್ಲಿ ನಮ್ಮ ಟೀಮ್ನಲ್ಲೇ KL ರಾಹುಲ್ ಇದ್ದರು. ಸೊ ಅದಾದಮೇಲೆ 2017-18ರ ಸೀಸನ್ನಲ್ಲಿ. ಸೊ ಅದಾದ ನಂತರ ನಾವು ನೋಡ್ತಾ ಇದ್ದೀವಿ ಏನೇನು ಬದಲಾವಣೆ ಆಯಿತು ಅಂತ. 2016ರಿಂದ ಇನ್ಫ್ಯಾಕ್ಟ್ KL ರಾಹುಲ್ ಇದ್ದಿದ್ದು. ಸೊ ಆದರೆ ಈಗ ಮತ್ತೊಮ್ಮೆ KL ರಾಹುಲ್ RCBಗೆ ಬಂದರೆ ಖಂಡಿತ ಒಂದು ಬ್ಯಾಟಿಂಗ್ ಲೈನಪ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ನಮ್ಮ ರಾಜ್ಯದ ಕ್ಯಾಪ್ಟನ್ ಇದ್ದಾಗ ನಮಗೂ ಕೂಡ ಒಂದು ಫೀಲ್ ಇರುತ್ತೆ ನಮ್ಮ ಟೀಮ್ ಅನ್ನೋ ರೀತಿಯಾಗಿ. ಈಗಲೂ ಕೂಡ ಇದೆ. ಬಟ್ ಇವನ್ ನಮ್ಮ ಕರ್ನಾಟಕದ ಆಟಗಾರ ಕ್ಯಾಪ್ಟನ್ ಆದಾಗ ಆ ಒಂದು ಕಿಕ್ಕೆ ಬೇರೆ ರೀತಿಯಾಗಿರುತ್ತೆ. ಸೊ ಇದೆರಡೂ ಕೂಡ ಮೇಜರ್ ಆಗಿರುವಂಥ ಬಸ್. KL ರಾಹುಲ್ ಬರಬಹುದು ಅಂತ ಹೇಳಲಾಗ್ತದೆ. ಇನ್ನೂ ಕೂಡ ಯಾವುದು ಕಾಂಕ್ರೀಟೆಡ್ ಆದಂಥ ಇನ್ಫಾರ್ಮೇಷನ್ ಅಲ್ಲ. ಬಟ್ ಒಳಗೊಳಗೆ ಒಂದಷ್ಟು ಟಾಕ್ಸ್ ಆಗ್ತಾ ಇದೆ ಅಂತ ನಿನ್ನೆಯಿಂದ ಭಾಳಷ್ಟು ಮಂದಿ ಇದನ್ನು ಶೇರ್ ಕೂಡ ಮಾಡ್ತಿದ್ದಾರೆ. KL ರಾಹುಲ್ ಕಮ್ ಬ್ಯಾಕ್ ಮಾಡ್ತಾರೆ ಆಸ್ ಎ ಕ್ಯಾಪ್ಟನ್ RCBಗೆ ಅಂತ. ಸೊ ಇದರ ಜೊತೆಗೆ ಈಗ ಮತ್ತೊಂದು ಮೇಜರ್ ಆದಂಥ ಅಪ್ಡೇಟ್ ನಿಮಗೆ ಕೊಡ್ತಾ ಇರೋದು. ಈ ಮಂತ್ ಎಂಡ್ನಲ್ಲಿ ಜುಲೈ 30-31ಕ್ಕೆ ಎಲ್ಲ IPL ಫ್ರಾಂಚೈಸಿಗಳ ಒಂದು ಮೀಟಿಂಗನ್ನು IPL ಮ್ಯಾನೇಜ್ಮೆಂಟ್ ಕರೆದಿದೆ ಅನ್ನೋದು. ಇದು ಯಾಕೆ ಮೀಟಿಂಗ್ ಅಂತ ಅಂದರೆ,
ಒಂದಷ್ಟು ಗೊಂದಲ ಇದೆ. ಕೆಲವೊಂದಷ್ಟು ಟೀಮ್ಗಳು ರಿಟೆನ್ಷನ್ ವಿಚಾರದಲ್ಲಿ ಯಾರನ್ನ ಎಷ್ಟು ಪ್ಲೇಯರ್ಗಳನ್ನು ರಿಟೈನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಕೆಲವು ಟೀಮ್ಗಳು 4 ಬೇಕು, 5 ಜನನ ರಿಟೆನ್ಷನ್ ಮಾಡುವಂಥ ಅವಕಾಶ ಕೊಡಿ ಅಂತ ಹೇಳ್ತಿವೆ. ವಿಶೇಷವಾಗಿ ಚೆನ್ನೈ, ಮುಂಬೈ ಅಂಥ ಟೀಮ್ಗಳು 4ರಿಂದ 5 ಪ್ಲೇಯರ್ಗಳನ್ನು ರಿಟೈನ್ ಮಾಡುವಂಥ ಅವಕಾಶ ಇರಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ಮೆಗಾ ಆಕ್ಷನ್ ಇದೆ ಈ ಒಂದು IPLಗೂ ಮುನ್ನ, 2025ರ IPLಗೂ ಮುನ್ನ. ಆದರೆ ಒಂದಷ್ಟು ಟೀಮ್ ಒಬ್ಬರು ಸಾಕು, ಇಬ್ಬರು ಸಾಕು ಅಂತ ಹೇಳಿರುವಂಥ ಟೀಮ್ಗಳು ಕೂಡ ಇವೆ. ಯಾಕಂದರೆ ಚೆನ್ನೈ ಅಂಥ ಟೀಮ್ಗೆ ಅಥವಾ ಮುಂಬೈ ಅಂಥ ಟೀಮ್ಗೆ 4-5 ಪ್ಲೇಯರ್ಗಳು, ಅವರ ಕೋರ್ ಪ್ಲೇಯರ್ಗಳು, ಉದಾಹರಣೆಗೆ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶಾನ್ ಇಂಥ 5 ಪ್ಲೇಯರ್ಗಳನ್ನು ಉಳಿಸ್ಕೊಂಡು ನಮ್ಮ ಟೀಮ್ ಹಾಗೆ ಸ್ಟ್ರಾಂಗ್ ಆಗಿ ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಕೆಲವೊಂದು ಟೀಮ್ಗಳಿಗೆ ಇಲ್ಲ ಬೇಡ, ಫಾರ್ ಎಕ್ಸಾಂಪಲ್ ಪಂಜಾಬ್ ಅಂಥ ಟೀಮ್ ನಮಗೆ ಹೊಸದಾದಂಥ ಸೆಟಪ್ ಬೇಕು, ಬೇರೆ ತಂಡಗಳಲ್ಲಿ ಆಡಿದಂಥ ಪ್ಲೇಯರ್ಗಳು ಕೂಡ ನಮಗೆ ಬರಬೇಕು ಅನ್ನೋ ರೀತಿಯ, ಫಾರ್ ಎಕ್ಸಾಂಪಲ್ ಸೂರ್ಯಕುಮಾರ್ ಅಂತ ಪ್ಲೇಯರ್ ಅಥವಾ ಇಶಾನ್ ಕಿಶಾನ್ ಅಂತ ಪ್ಲೇಯರ್ ಪಂಜಾಬ್ಗೆ ಆಡಬೇಕು ಅಂತ ಒಂದಷ್ಟು ಪ್ಲಾನಿಂಗ್ ಅವ್ರದ್ದಿದೆ. ಸೊ ಆ ಕಾರಣಕ್ಕೆ ಎಷ್ಟು ಪ್ಲೇಯರ್ಗಳನ್ನು ರಿಟೈನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮೀಟಿಂಗನ್ನು ಕರೆಯಲಾಗಿದೆ. ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬರುತ್ತೆ. ಕಾದ್ ನೋಡೋಣ, ನೀವು ಹೇಳಿ ಎಷ್ಟು ಜನನ ರಿಟೈನ್ ಮಾಡುವಂಥ ಅವಕಾಶ ಕೊಡಬೇಕು? ಏನಾದರೂ ಇಬ್ಬರು ಇರಬೇಕಾ, 3 ಜನ ಮಾತ್ರ ರಿಟೈನ್ ಮಾಡುವಂಥ ಅವಕಾಶ ಇರಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ KL ರಾಹುಲ್ RCBಗೆ ಬಂದರೆ ಹೇಗಿರುತ್ತೆ ಇದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಸೊ ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.